ನಮ್ಮ ಸನಾತನ ಧರ್ಮದಲ್ಲಿ ಯುಗಾದಿ, ವಿಜಯದಶಮಿ, ಕಾರ್ತಿಕ ಹುಣ್ಣಿಮೆ ಮತ್ತು ಅಕ್ಷಯ ತೃತೀಯ ಈ 4 ದಿನಗಳು ಬಹಳ ಶುಭ ದಿನಗಳು. ಈ 4 ದಿನಗಳಲ್ಲಿ ಯಾವುದೇ ಶುಭ ಕಾರ್ಯ, ದೇವತೆ ಕಾರ್ಯ, ಯಾವುದೇ ದಾನ, ಯಾವುದೇ ಪುಣ್ಯ ಕಾರ್ಯ ಮಾಡಿದರೆ ಅಪಾರ ಫಲಿತಾಂಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಅಕ್ಷಯ ತೃತೀಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕಾದ ದಿನ. ಇದು ವರ್ಷವಿಡೀ ಶುಭ ದಿನ. ಈ ದಿನದಂದು ಮಾಡುವ ಯಾವುದೇ ಕಾರ್ಯ ಅಥವಾ ಯಾವುದೇ ದಾನವು ನಮಗೆ ಅಕ್ಷಯ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇಂದಿನ ಈ ವಿಡಿಯೋ ಅಕ್ಷಯ ತೃತೀಯ ದಿನ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿಯೋಣ. ಈ ದಿನ ಯಾವ ವಸ್ತುಗಳನ್ನು ಖರೀದಿಸಬೇಕು ಮತ್ತು ಯಾವ ವಸ್ತುಗಳನ್ನು ದಾನ ಮಾಡಬೇಕೆಂಬುದನ್ನು ಸಹ ತಿಳಿಯೋಣ ಮತ್ತು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ಎಂಬುದನ್ನು ಸಹ ತಿಳಿಯೋಣ. ಅಕ್ಷಯ ತೃತೀಯ ಮುಹೂರ್ತವು ಏಪ್ರಿಲ್ 19 ಬೆಳಿಗ್ಗೆ 10:49 ಪ್ರಾರಂಭವಾಗಿ ಏಪ್ರಿಲ್ 20 ಬೆಳಗ್ಗೆ 7:27 ಇರುತ್ತದೆ. ಅಕ್ಷಯ ತೃತೀಯ ದಿನದಂದು ನೀವು ಮಾಡುವ ಯಾವುದೇ ಕಾರ್ಯವು ಯಶಸ್ವಿಯಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಶುಭ ದಿನಗಳಲ್ಲಿ ಅಕ್ಷಯ ತೃತೀಯವು ಒಂದು. ಈ ದಿನ ಮಾಡುವ ಯಾವುದೇ ದೇವತೆ ಕಾರ್ಯ, ಯಾವುದೇ ಶುಭ ಕಾರ್ಯ, ಯಾವುದೇ ಶುಭ ವಸ್ತುವನ್ನು ಖರೀದಿಸುವುದು ಮತ್ತು ಈ ದಿನ ಯಾವುದೇ ದಾನವನ್ನು ನೀಡಿದರೆ ನಮಗೆ ಅಕ್ಷಯ ಫಲ ಪಡೆಯುತ್ತೇವೆ. ಈ ಶುಭ ದಿನದಂದು ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ಈ ದಿನದಂದು ನಾವು ಏನು ಮಾಡಬೇಕೆಂದು ಈಗ ತಿಳಿಯೋಣ. ಮೊದಲನೆಯದಾಗಿ ಈ ದಿನ ನಾವು ಬ್ರಹ್ಮ ಮುಹೂರ್ತದಲ್ಲಿ ಬೇಗನೆ ಎಚ್ಚರಗೊಳ್ಳಬೇಕು. ಈ ದಿನ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ ಮಾಡುವುದು ಶುಭವೆಂದು ಹೇಳಲಾಗುತ್ತದೆ. ನೀವು ಯಾವುದೇ ನದಿ ಸ್ನಾನವನ್ನು ಮಾಡಲು ಸಾಧ್ಯವಾಗದಿದ್ದರೆ ಎಲ್ಲ ನದಿ ಹೆಸರುಗಳನ್ನು ನೆನಪಿಸಿಕೊಂಡು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ. ಪುಣ್ಯ ಸ್ನಾನದ ನಂತರ ನಿಮ್ಮ ಕುಲದೇವರ ಪೂಜೆ, ಗ್ರಾಮ ದೇವತೆ ಪೂಜೆ, ಇಷ್ಟ ದೇವರ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆ, ಕುಬೇರ ಪೂಜೆ ಮತ್ತು ಕಾಶಿ ವಿಶ್ವನಾಥ ಜೊತೆ ಅನ್ನಪೂರ್ಣೇಶ್ವರಿ ದೇವಿಯ ಪೂಜೆಯನ್ನು ಮಾಡಬೇಕು. ಇದರ ನಂತರ ತುಳಸಿ ಪೂಜೆಯನ್ನು ಮಾಡಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಅರ್ಪಿಸಿ. ಪೂಜೆಯ ಸಮಯದಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಕುಬೇರ ಅಷ್ಟೋತ್ತರಗಳನ್ನು ಪಠಿಸಿ. ಹಿಂದೂ ಶಾಸ್ತ್ರ ಗ್ರಂಥಗಳನ್ನು ಪಠಿಸಿ ಭಗವಂತನ ನಾಮ ಜಪ ಮಾಡಿ. ಯಾವುದೇ ದೇವತಾ ಕಾರ್ಯ, ಜಪ, ತಪವನ್ನು ಈ ದಿನದಂದು ಮಾಡಿದರೆ ಅದು ನಮಗೆ ಅಪಾರವಾದ ಫಲಿತಾಂಶವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಭಗವಂತನ ಧ್ಯಾನ, ಭಗವಂತನ ನಾಮಚಿಂತನೆ, ಯಾವುದೇ ಹೊಸ ಗ್ರಂಥವನ್ನು ಓದಲು ಇದು ಅತ್ಯುತ್ತಮ ಮಂಗಳಕರ ದಿನವಾಗಿದೆ. ಈ ದಿನ ನಾವು ಮಾಡುವ ಯಾವುದೇ ಒಳ್ಳೆಯ ಕರ್ಮ ಅಕ್ಷಯ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ದಿನವಿಡೀ ಭಗವಂತನ ನಾಮಸ್ಮರಣೆ, ಭಗವಂತನ ಲೀಲೆ ಚಿಂತನೆ, ಭಗವಂತನ ಪ್ರವಚನವನ್ನು ಕೇಳಿ. ನಿಮ್ಮ ಮನೆಯಲ್ಲಿ ಅಭಿಷೇಕ ಮತ್ತು ಯಾಗ ಹವನಗಳನ್ನು ಮಾಡಿಸಿ. ಸಾಧ್ಯವಾದರೆ ಉಪವಾಸ ಮಾಡಿ ಅಥವಾ ಈ ದಿನ ಮೌನ ವ್ರತ ಆಚರಿಸಿ. ಈ ದಿನ ಗೋ ಸೇವೆ ಮಾಡಿ, ಹಸುಗಳಿಗೆ ಪೂಜೆ ಸಲ್ಲಿಸಿ. ಹಸುಗಳಿಗೆ ಹುಲ್ಲು, ಬಾಳೆಹಣ್ಣು, ಗೋಧಿ, ಬೆಲ್ಲ ಅರ್ಪಿಸಿ. ಈ ದಿನ ಪಿತೃದೇವತೆಗಳ ಆಶೀರ್ವಾದ ಪಡೆಯಲು ಪಿತೃತರ್ಪಣವನ್ನು ನೀಡಬೇಕು. ಈ ದಿನ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಮತ್ತು ಸಾತ್ವಿಕ ಜೀವನ ಶೈಲಿಯನ್ನು ಹೊಂದಿ. ವ್ಯಾಯಾಮ ಅಥವಾ ಯೋಗ ಅಭ್ಯಾಸವನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ದಿನ. ರೈತರು ತಮ್ಮ ಉತ್ತಮ ಫಸಲಿಗಾಗಿ ಈ ದಿನ ಉತ್ತಮ ಬೀಜಗಳನ್ನು ಖರೀದಿಸುತ್ತಾರೆ. ಗೃಹ ಪ್ರವೇಶ, ಮದುವೆ, ಉಪನಯನ, ಅಕ್ಷರಾಭ್ಯಾಸ, ಹೊಸ ವ್ಯವಹಾರ ಪ್ರಾರಂಭಿಸುವುದು, ಹೊಸ ಭೂಮಿ, ಹೊಸ ಮನೆ ಖರೀದಿಸುವುದು ಮತ್ತು ಹೊಸ ವಾಹನ ಖರೀದಿಸುವುದು ಮುಂತಾದ ಯಾವುದೇ ಶುಭ ಕಾರ್ಯಗಳಿಗೆ ಇದು ಅತ್ಯುತ್ತಮ ದಿನವಾಗಿದೆ. ಮಾವು, ದಾಳಿಂಬೆ, ಬಾಳೆ ಮುಂತಾದ ಹೊಸ ಮರಗಳನ್ನು ನೆಡುವುದು ಈ ದಿನದಂದು ಶುಭವೆಂದು ಹೇಳಲಾಗುತ್ತದೆ. ಈ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರ್ಚನೆಗಳನ್ನು ಮಾಡಿಸಬೇಕು. ರುದ್ರಾಭಿಷೇಕ, ತುಳಸಿ ಅರ್ಚನೆ ಮುಂತಾದ ಅಭಿಷೇಕಗಳನ್ನು ಸಹ ಮಾಡಬಹುದು. ದೇವಸ್ಥಾನ ನಿರ್ಮಾಣ, ದೇವಸ್ಥಾನ ಅಭಿವೃದ್ಧಿ, ಬ್ರಾಹ್ಮಣ ಭೋಜನಕ್ಕೆ ದೇಣಿಗೆ ನೀಡಲು ಇದು ಅತ್ಯುತ್ತಮ ದಿನವಾಗಿದೆ. ಈ ಶುಭ ದಿನದಂದು ನಾವು ಬ್ರಾಹ್ಮಣ ದಂಪತಿಗಳನ್ನು ಕರೆದು ಅವರಿಗೆ ಭೋಜನ ಮಾಡಿಸಬೇಕು. ಬ್ರಾಹ್ಮಣ ದಂಪತಿಗಳಿಗೆ ಬಟ್ಟೆ ಸಮೇತ ತಾಂಬೂಲ ದಕ್ಷಿಣ ನೀಡಬೇಕು. ವಿವಾಹಿತ ಮಹಿಳೆಯರನ್ನು ಕರೆದು ಅವರಿಗೆ ಮರದ ಬಾಗಿನ, ಅರಿಶಿಣ, ಕುಂಕುಮ ನೀಡಬೇಕು. ವಿವಾಹಿತ ದಂಪತಿಗಳಿಗೆ ಪಾನಕ, ಕೋಸಂಬರಿ ನೀಡಬೇಕು. ದಿನವಿಡೀ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಈ ದಿನದಂದು ಒಳ್ಳೆಯ ಕರ್ಮಗಳನ್ನು ಮಾಡುವುದರಿಂದ ನಮಗೆ ಒಳ್ಳೆಯ ಪುಣ್ಯ ಸಿಗುತ್ತದೆ. ಅದರಿಂದ ನಾವು ಈ ದಿನದ ಗರಿಷ್ಠ ಲಾಭವನ್ನು ಪಡೆದುಕೊಳ್ಳಬೇಕು. ಈಗ ಈ ಅಕ್ಷಯ ತೃತೀಯದ ದಿನದಂದು ಏನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ. ಅಕ್ಷಯ ತೃತೀಯದ ದಿನದಂದು ನಾವು ತಡವಾಗಿ ಹೇಳಬಾರದು. ಸಂಜೆ ಸ್ನಾನ ಮಾಡುವುದನ್ನು ತಪ್ಪಿಸಬೇಕು. ಈ ದಿನ ರಾಜಸಿಕ ಮತ್ತು ತಾಮಸಿಕ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಈ ದಿನ ಹೊರಗಿನ ಆಹಾರವನ್ನು ಸೇವಿಸಬೇಡಿ ಅಥವಾ ಯಾರ ಮನೆಯಿಂದ ಆಹಾರವನ್ನು ಸೇವಿಸಬೇಡಿ. ಹೊರಗಿನಿಂದ ಅಥವಾ ಯಾರ ಮನೆಯಿಂದ ನೀರು ಕುಡಿಯುವುದನ್ನು ತಪ್ಪಿಸಬೇಕು. ಈ ದಿನ ಇತರರಿಗೆ ಹಣವನ್ನು ನೀಡಬೇಡಿ ಅಥವಾ ಯಾರಿಂದಲೂ ಹಣವನ್ನು ತೆಗೆದುಕೊಳ್ಳಬೇಡಿ. ಈ ದಿನ ಕಬ್ಬಿಣದ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸಿ. ಈ ದಿನ ಪ್ಲಾಸ್ಟಿಕ್, ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳನ್ನು, ಚಾಕುಗಳನ್ನು,
ಕಡ್ಡಿಪಟ್ಟಿಗೆ ಖರೀದಿಸಬೇಡಿ. ಈ ದಿನ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು, ನಕಾರಾತ್ಮಕವಾಗಿ ಮಾತನಾಡಬಾರದು ಅಥವಾ ನಕಾರಾತ್ಮಕ ಜನರನ್ನು ತಪ್ಪಿಸಬೇಕು. ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು, ಇತರರನ್ನು ಟೀಕಿಸಬಾರದು ಅಥವಾ ನೋಯಿಸಬಾರದು. ಈ ದಿನ ಅಳಬಾರದು. ಈಗ ಈ ಶುಭ ದಿನದಂದು ಯಾವ ವಸ್ತುಗಳನ್ನು ಖರೀದಿಸಬೇಕೆಂದು ತಿಳಿಯೋಣ. ಅಕ್ಷಯ ತೃತೀಯವು ಕೇವಲ ಚಿನ್ನ ಖರೀದಿಸಲು ಮಾತ್ರ ಇರುವ ದಿನವಲ್ಲ. ಇದಲ್ಲದೆ ಈ ದಿನದಂದು ಖರೀದಿಸಲು ಇನ್ನೂ ಹಲವು ಶುಭ ವಸ್ತುಗಳಿವೆ. ಧಾನ್ಯಗಳು, ಬೇಳೆಕಾಳುಗಳು ಖರೀದಿಸಲು ಇದು ಅತ್ಯುತ್ತಮ ದಿನವಾಗಿದೆ. ಈ ದಿನ ಈ ವಸ್ತುಗಳನ್ನು ಖರೀದಿಸುವುದರಿಂದ ವರ್ಷವಿಡೀ ಧನಲಕ್ಷ್ಮಿಯ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ಧಾನ್ಯಗಳನ್ನು ಖರೀದಿಸುವುದರಿಂದ ಧಾನ್ಯಲಕ್ಷ್ಮಿಯ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತದೆ ಎಂದು ಹೇಳಲಾಗುತ್ತದೆ. ದೇವತಾ ಮೂರ್ತಿಗಳು, ಸಾನೆಕಲ್ಲು, ಪಂಚಪಾತ್ರೆ, ಶಂಖ, ಲಕ್ಷ್ಮೀ ಕುಬೇರ ಸೇರು, ಪೂಜಾ ಆಸನ, ಗಂಟೆ, ಧೂಪ, ಚಂದನ, ಗೋಪಿಚಂದನ, ರಕ್ತಚಂದನ, ಬತ್ತಿಗಳು, ಹತ್ತಿ ಬತ್ತಿಗಳು, ದೀಪಗಳು, ಗೆಜ್ಜೆ ವಸ್ತ್ರಗಳು, ತುಪ್ಪ, ಉಪ್ಪು ಮುಂತಾದ ಪೂಜೆ ವಸ್ತುಗಳನ್ನು ಖರೀದಿಸಲು ಇದು ಅತ್ಯುತ್ತಮ ದಿನವಾಗಿದೆ. ಈ ದಿನ ತುಳಸಿ ಗಿಡ ತರುವುದು ಶುಭ ಎಂದು ಹೇಳಲಾಗುತ್ತದೆ. ಹೊಸ ಬಾಗಿಲು ತೋರಣ ಖರೀದಿಸುವುದು ಶುಭ ಎಂದು ಹೇಳಲಾಗುತ್ತದೆ. ಸೌಭಾಗ್ಯವನ್ನು ನೀಡುವ ಅರಿಶಿಣ ಮತ್ತು ಕುಂಕುಮ, ಚಂದನ, ಸಿಂಧೂರ, ಮೂಗಿನ ಉಂಗುರ, ಕಾಲುಂಗರ, ಗೆಜ್ಜೆಗಳು, ಸೀರೆ ಮುಂತಾದ ವಸ್ತುಗಳನ್ನು ಖರೀದಿಸಲು ಇದು ಅತ್ಯುತ್ತಮ ದಿನವಾಗಿದೆ. ಹೊಸ ಬಟ್ಟೆಗಳನ್ನು ಖರೀದಿಸಲು, ನಿಮ್ಮ ಪಿತೃಗಳಿಗೆ ಹೊಸ ಬಟ್ಟೆಗಳನ್ನು ಅರ್ಪಿಸಲು, ನಿಮ್ಮ ಹಿರಿಯರಿಗೆ ಹೊಸ ಬಟ್ಟೆಗಳನ್ನು ನೀಡಲು ಇದು ಅತ್ಯುತ್ತಮ ದಿನವಾಗಿದೆ. ದೇವಿ ಲಕ್ಷ್ಮಿಯು ಕುಬೇರನನ್ನು ದೇವತೆಗಳ ಸಂಪತ್ತಿನ ಉಸ್ತುವಾರಿಯಾಗಿ ನೇಮಿಸಿದ ದಿನ ಇದು. ಕುಬೇರನು ದೇವಿ ಲಕ್ಷ್ಮಿಯಿಂದ ಅಕ್ಷಯ ಸಂಪತ್ತನ್ನು ಪಡೆದ ದಿನ ಇದು. ಈ ದಿನದಂದು ಹೊಸ ಬೆಳ್ಳಿ, ಚಿನ್ನ, ವಜ್ರ, ಮುತ್ತು, ರತ್ನಗಳನ್ನು ಖರೀದಿಸುವುದು ಶುಭವೆಂದು ಹೇಳಲಾಗುತ್ತದೆ. ಲಕ್ಷ್ಮೀ ನಾರಾಯಣನ ವಿಗ್ರಹ, ಲಕ್ಷ್ಮೀ ಕುಬೇರ ವಿಗ್ರಹ, ಗಣೇಶ ವಿಗ್ರಹ, ಕಾಮಧೇನು ವಿಗ್ರಹವನ್ನು ಖರೀದಿಸುವುದು ಶುಭವೆಂದು ಹೇಳಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಮಾಡುವ ದಾನ ಪುಣ್ಯವು ನಮಗೆ ಅಕ್ಷಯ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನದಂದು ಮಾಡುವ ಯಾವುದೇ ದಾನವು ನಮಗೆ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ. ಈ ಶುಭ ದಿನದಂದು ನಾವು ಏನು ದಾನ ನೀಡಬಹುದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ದಾನ ನೀಡುವುದರಿಂದ ನಮ್ಮ ಹಿಂದಿನ ಜನ್ಮದ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಲಾಗುತ್ತದೆ. ಅದು ನಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಶುಭ ದಿನಗಳಲ್ಲಿ ದಾನ ನೀಡುವುದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಅಕ್ಷಯ ತೃತೀಯ ದಿನದಂದು ಮಾಡುವ ಯಾವುದೇ ದಾನವು ನಮಗೆ ಅಕ್ಷಯ ಫಲವನ್ನು ನೀಡುತ್ತದೆ. ಎಲ್ಲ ದಾನಗಳಲ್ಲಿ ಅನ್ನದಾನವು ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಈ ಅಕ್ಷಯ ತೃತೀಯದ ದಿನದಂದು ಅನ್ನದಾನ ಮಾಡುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಈ ದಿನದಂದು ಅನ್ನದಾನಕ್ಕೆ ಹಣ ನೀಡುವುದು, ಬ್ರಾಹ್ಮಣ ಭೋಜನಕ್ಕೆ ಹಣ ನೀಡುವುದು ಶುಭವೆಂದು ಹೇಳಲಾಗುತ್ತದೆ. ನಿರ್ಗತಿಕರಿಗೆ ಅನ್ನದಾನ ಮಾಡುವುದು, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಜನರಿಗೆ ಅನ್ನದಾನ ಮಾಡುವುದು ಶುಭವೆಂದು ಹೇಳಲಾಗುತ್ತದೆ. ದೇವಾಲಯಗಳಲ್ಲಿ ಅಥವಾ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿಸುವುದು ಮಾ ಅನ್ನಪೂರ್ಣೇಶ್ವರಿಯ ಆಶೀರ್ವಾದವನ್ನು ಪಡೆಯುತ್ತದೆ ಎಂದು ಹೇಳಲಾಗುತ್ತದೆ. ಇದರ ಜೊತೆಗೆ ಧಾನ್ಯಗಳು, ಕಾಳುಗಳು, ಹಣ್ಣುಗಳು, ತರಕಾರಿಗಳನ್ನು ದೇವಾಲಯ ಮತ್ತು ಬ್ರಾಹ್ಮಣರಿಗೆ ದಾನ ನೀಡುವುದರಿಂದ ಅಷ್ಟ ಐಶ್ವರ್ಯಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. ಈ ಅಕ್ಷಯ ತೃತೀಯದಂದು ಜಲದಾನ ಮಾಡುವುದು ಬಹಳ ಶುಭಕರ ಎಂದು ಹೇಳಲಾಗುತ್ತದೆ. ನಿರ್ಗತಕರಿಗೆ ನೀರು ಅರ್ಪಿಸುವುದು, ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ನೀರು ಅರ್ಪಿಸುವುದು ಶುಭಕರ ಎಂದು ಹೇಳಲಾಗುತ್ತದೆ. ಈ ಅಕ್ಷಯ ತೃತೀಯ ದಿನದಂದು ದೇವಸ್ಥಾನದಲ್ಲಿ ಅಥವಾ ಬ್ರಾಹ್ಮಣರಿಗೆ ನೀರು ತುಂಬಿದ ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಯನ್ನು ತಾಂಬೂಲ ದಕ್ಷಿಣೆಯ ಜೊತೆಗೆ ದಾನ ಮಾಡುವುದರಿಂದ ತ್ರಿಮೂರ್ತಿಗಳ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ನಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ತರುತ್ತದೆ. ವೈಶಾಖ ಮಾಸದ ಸಮಯದಲ್ಲಿ ಜಲದಾನ ಮಾಡುವುದು ಬಹಳ ಶುಭಕರ ಎಂದು ಹೇಳಲಾಗುತ್ತದೆ. ನಿರ್ಗತಕರಿಗೆ ನೀರು ಕೊಡುವುದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ಕುಡಿಯುವ ನೀರನ್ನು ಪೂರೈಸುವುದು ನಮಗೆ ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಜಲದಾನ ಮಾಡುವುದರಿಂದ ನಮ್ಮ ಪಿತೃಗಳಿಗೆ ಮೋಕ್ಷ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಅವರು ಸಂಪೂರ್ಣವಾಗಿ ತೃಪ್ತರಾಗಿರುತ್ತಾರೆ. ಈ ದಿನದಂದು ಬ್ರಾಹ್ಮಣರಿಗೆ ಹಣ್ಣುಗಳನ್ನು ದಾನ ಮಾಡುವುದರಿಂದ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಈ ದಿನದಂದು ಮಾವಿನ ಹಣ್ಣುಗಳನ್ನು ದಾನ ಮಾಡುವುದರಿಂದ ಬಹಳ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಈ ದಿನದಂದು ಬ್ರಾಹ್ಮಣರಿಗೆ ಬಟ್ಟೆ, ಯಜ್ಞೋಪವೀತ, ಪಾದುಕೆಗಳು ದಾನ ಮಾಡುವುದರಿಂದ ನಮ್ಮ ಜೀವನದಲ್ಲಿನ ಎಲ್ಲ ಬಡತನ ಮತ್ತು ದಾರಿದ್ರ್ಯ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ದೇವಾಲಯಗಳಲ್ಲಿ ಕ್ಷೀರದಾನ ಎಂದು ಕರೆಯಲ್ಪಡುವ ಹಸುವಿನ ಹಾಲನ್ನು ನೀಡುವುದರಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಬ್ರಾಹ್ಮಣರಿಗೆ ಹಾಲು ನೀಡುವುದರಿಂದ ನಮ್ಮ ಜೀವನದಲ್ಲಿನ ಎಲ್ಲ ದಾರಿದ್ರ್ಯಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಹೋಮ ಹವನಗಳನ್ನು ನಿರಂತರವಾಗಿ ಮಾಡುವ ಬ್ರಾಹ್ಮಣರಿಗೆ ತುಪ್ಪ ನೀಡುವುದರಿಂದ ನಮಗೆ ಆರೋಗ್ಯ ಭಾಗ್ಯ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ದೇವಾಲಯಗಳಲ್ಲಿ ಜೇನುತುಪ್ಪವನ್ನು ನೀಡುವುದರಿಂದ ನಮ್ಮ ಎಲ್ಲ ಪಿತೃದೋಷಗಳು ದೂರವಾಗುತ್ತವೆ ಮತ್ತು ಪಿತೃಗಳ ಆಶೀರ್ವಾದ ಪಡೆಯಲು ಸಹಾಯವಾಗುತ್ತದೆ. ದೇವಾಲಯದಲ್ಲಿ ಪಂಚಾಮೃತ ಪದಾರ್ಥಗಳಾದ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪವನ್ನು ನೀಡುವುದರಿಂದ ನಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ.
ಈ ಶುಭ ಅಕ್ಷಯ ತೃತೀಯ ದಿನದಂದು ಅನಾಥಾಶ್ರಮಗಳಿಗೆ ಅಥವಾ ವೃದ್ಧಾಶ್ರಮಗಳಿಗೆ ದಾನ ಮಾಡಿ ಅವರಿಗೆ ಆಹಾರ, ಬಟ್ಟೆ, ಪಾದರಕ್ಷೆಗಳು, ಔಷಧಿ ಮತ್ತು ಕಂಬಳಿ, ದಿಂಬು ಮುಂತಾದ ಮೂಲಭೂತ ವಸ್ತುಗಳನ್ನು ನೀಡಿ. ಹೀಗೆ ಮಾಡುವುದರಿಂದ ನಮ್ಮ ಆಯುಷ್ಯ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ನಿರ್ಗತಿಕರಿಗೆ ಛತ್ರಿ, ಚಾಪೆ, ಚಪ್ಪಲಿಗಳನ್ನು ದಾನ ಮಾಡಿ. ಈ ದಿನ ಬ್ರಾಹ್ಮಣರಿಗೆ ಪೂಜೆ, ಆಸನ, ಬಟ್ಟೆಗಳನ್ನು ನೀಡುವುದರಿಂದ ನಮಗೆ ಒಳ್ಳೆಯ ಹೆಸರು, ಖ್ಯಾತಿ ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಪೂಜೆ ಸಾಮಗ್ರಿಗಳಾದ ಎಣ್ಣೆ, ತುಪ್ಪ, ಪಚ್ಚ ಕರ್ಪೂರ, ಶ್ರೀಗಂಧದ ಕಡ್ಡಿ ಅಥವಾ ಶ್ರೀಗಂಧದ ಪುಡಿ, ತೆಂಗಿನಕಾಯಿ, ಹತ್ತಿಯ ಬತ್ತಿಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಶಾಂತಿ ಸಿಗುತ್ತದೆ. ಮಕ್ಕಳಾಗಲು ಕಷ್ಟಪಡುತ್ತಿರುವ ದಂಪತಿಗಳು ದೇವಸ್ಥಾನದಲ್ಲಿ ತೆಂಗಿನಕಾಯಿ ದಾನ ಮಾಡಿದರೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ವಿಷ್ಣು ದೇವಾಲಯಗಳಲ್ಲಿ ಅಥವಾ ಬ್ರಾಹ್ಮಣ ದಂಪತಿಗಳಿಗೆ ತಾಂಬೂಲ ದಾನ ಮಾಡುವುದರಿಂದ ಧನಪ್ರಾಪ್ತಿ ಮತ್ತು ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ನಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ಸೌಭಾಗ್ಯವನ್ನು ತರುತ್ತದೆ. ಈ ದಿನ ದೇವಸ್ಥಾನಗಳಿಗೆ ಪೂಜೆಯ ಹೂವುಗಳನ್ನು ದಾನ ಮಾಡುವುದರಿಂದ ಉತ್ತಮ ಜೀವನ ಸಂಗಾತಿ ಸಿಗುತ್ತಾರೆ ಎಂದು ಹೇಳಲಾಗುತ್ತದೆ. ಮದುವೆಯಾಗಲು ಕಷ್ಟಪಡುತ್ತಿರುವ ಅಥವಾ ಮದುವೆಯಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವ ಮಹಿಳೆಯರು ಅಥವಾ ಪುರುಷರು ವಿಷ್ಣು ದೇವಸ್ಥಾನದಲ್ಲಿ ಹಳದಿ ಹೂವುಗಳನ್ನು ಮತ್ತು ಪಾರ್ವತಿ ದೇವಿಯ ದೇವಸ್ಥಾನದಲ್ಲಿ ಕೆಂಪು ಹೂವುಗಳನ್ನು ದಾನ ಮಾಡಬೇಕು. ಬ್ರಾಹ್ಮಣರಿಗೆ ಲಾವಂಚಿ ಬೇರನ್ನು ದಾನ ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ದೇವಸ್ಥಾನಗಳಲ್ಲಿ ಪಾನಕ ವಿತರಿಸುವುದರಿಂದ ನಮ್ಮ ಪಿತೃಗಳು ತೃಪ್ತರಾಗುತ್ತಾರೆ. ದೇವಸ್ಥಾನಗಳಲ್ಲಿ ಕೋಸಂಬರಿಯನ್ನು ವಿತರಿಸುವುದರಿಂದ ನಮ್ಮ ಜೀವನದಲ್ಲಿ ಗುರುವಿನ ಅನುಗ್ರಹ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ನಿಮ್ಮ ಮಕ್ಕಳಿಗೆ ವಿದ್ಯಾಪ್ರಾಪ್ತಿ, ಜ್ಞಾನ ಪ್ರಾಪ್ತಿ ಪಡೆಯಲು ಸಹಿ, ಗೋಧಿ, ಬೇಳೆಕಾಳುಗಳಂತಹ ಧಾನ್ಯಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ನಮಗೆ ಉತ್ತಮ ಆರೋಗ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನ ಕಾಲದಲ್ಲಿ ನಿಮಗೆ ಆಹಾರ ಕೊರತೆ ಇರುವುದಿಲ್ಲ. ದೇವಾಲಯಗಳಲ್ಲಿ ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ದಾನ ಮಾಡುವುದರಿಂದ ನಮ್ಮ ಅನೇಕ ಜೀವನದ ಪಾಪಗಳು ದೂರವಾಗುತ್ತವೆ. ಇದು ನಮ್ಮ ಜೀವನದ ಎಲ್ಲ ದಾರಿದ್ರ್ಯಗಳನ್ನು ತೆಗೆದುಹಾಕುತ್ತದೆ. ದೇವಾಲಯಗಳಲ್ಲಿ ಕಡಲೆ, ಬೆಲ್ಲವನ್ನು ದಾನ ಮಾಡುವುದರಿಂದ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತವೆ ಎಂದು ಹೇಳಲಾಗುತ್ತದೆ. ಈ ಶುಭ ದಿನದಂದು ಶಾಲಿಗ್ರಾಮ, ಗಂಟೆ, ಚಂದನ, ಶಂಖ, ಗೋಪಿಚಂದನ, ಕುಂಬಳೆಕಾಯಿ, ಹತ್ತಿಬತ್ತಿಗಳು, ಕಬ್ಬು, ಉಪ್ಪು ದಾನ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಧನ, ಧಾನ್ಯ, ಆಯುಷ್ಯ ಹೆಚ್ಚಾಗುತ್ತದೆ. ಈ ದಿನದಂದು ಹಣ್ಣು ಮತ್ತು ತರಕಾರಿಗಳನ್ನು ದಾನ ಮಾಡುವುದರಿಂದ ಸುಖ, ಶಾಂತಿ ಮತ್ತು ಭಗವಂತನ ಪ್ರಾಪ್ತಿ ಸಿಗುತ್ತದೆ. ವಿವಾಹಿತ ಮಹಿಳೆಯರಿಗೆ ಮರದ ಬಾಗಿನ ನೀಡುವುದರಿಂದ ಮುತ್ತೈದೆ ಭಾಗ್ಯ ಸಿಗುತ್ತದೆ. ವಿವಾಹಿತ ಮಹಿಳೆಯರಿಗೆ ಅರಿಶಿಣ, ಕುಂಕುಮ, ಕಸ್ತೂರಿ, ಸುಗಂಧ ದ್ರವ್ಯಗಳನ್ನು ನೀಡುವುದರಿಂದ ನಮ್ಮ ಜೀವನದಲ್ಲಿ ಎಲ್ಲ ಸೌಭಾಗ್ಯಗಳು ಸಿಗುತ್ತವೆ. ದೇವಸ್ಥಾನಕ್ಕೆ ನವಗ್ರಹ ಮೂರ್ತಿಗಳನ್ನು ದಾನ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ದೀಪಗಳನ್ನು ದಾನ ಮಾಡುವುದರಿಂದ ನಿಮ್ಮ ಮನೆಗೆ ಬೆಳಕು ತರುತ್ತದೆ. ಬ್ರಾಹ್ಮಣರಿಗೆ ಯಜ್ಞೋಪವೀತವನ್ನು ದಾನ ಮಾಡುವುದರಿಂದ ನಮ್ಮ ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ಜನ್ಮ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಇದರ ಹೊರತಾಗಿ ಸಾಧ್ಯವಾದರೆ ನೀವು ಭೂದಾನ ಮಾಡಬಹುದು. ದೇವಸ್ಥಾನ, ಗೋಶಾಲೆ ಅಥವಾ ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡುವುದು ಶುಭವೆಂದು ಹೇಳಲಾಗುತ್ತದೆ. ಇದರ ಜೊತೆಗೆ ಪುಸ್ತಕಗಳು, ಪೆನ್ನುಗಳನ್ನು ನಿರ್ಗತಿಕ ಮಕ್ಕಳಿಗೆ ದಾನ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಉತ್ತಮ ವಿದ್ಯೆ, ಬುದ್ಧಿ ಸಿಗುತ್ತದೆ. ಸಾಧ್ಯವಾದವರು ಚಿನ್ನವನ್ನು ದಾನ ಮಾಡಬಹುದು. ಇದು ಉತ್ತಮ ಖ್ಯಾತಿ ಮತ್ತು ಜೀವನದಲ್ಲಿ ಯಶಸ್ಸನ್ನು ನೀಡುತ್ತದೆ. ಈ ರೀತಿಯಾಗಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ದಾನವನ್ನು ಮಾಡಬಹುದು. ಇದಿಷ್ಟು ಶುಭ ಅಕ್ಷಯ ತೃತೀಯ ದಿನದಂದು ದಾನ, ಪುಣ್ಯ, ಕರ್ಮಗಳ ಬಗ್ಗೆ. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.